ವೆಲ್ಕಮ್ ಟು ವೈಷ್ಣವಿ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಹಾಲು ತೋರಿಸ್ತಿದ್ದಾಳೆ ಅನ್ಕೊಂಡ್ರ, ಅಲ್ಲೇ ಇರೋದು ವಿಷಯ ಕಣ್ರಿ. ಯಾರಿಗೆಲ್ಲ ಬಾದಾಮ್ ಪೌಡರ್ ನೆನಪಿದೆ ಅನ್ನೋದ ಕಮೆಂಟ್ ಮಾಡಿ. ಹಾಗಾದರೆ ಅಜ್ಜಿ ಮತ್ತು ಅಮ್ಮ ಅವ್ರ ಕೈಯಾರೆ ಬಾದಾಮ್ ಪೌಡ್ರ್ ಮಾಡಿಕೊಡ್ತಿದ್ದು ಹಾಲು ಕುಡಿತಿದ್ದಾಗ ಟೇಸ್ಟೇ ಚೇಂಜ್ ಇತ್ತು. ಈಗಲೂ ನಮ್ಮ ಮನೇಲಿ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಮಾಡೋ ಬಾದಾಮ್ ಪೌಡ್ರನ್ನೇ ನಾವು ಬಳಸೋದು. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಲೇಟ್ ಮಾಡಿದೆ, ಈಗ ಮನೇಲಿ ಹೇಗೆ ಬಾದಾಮ್ ಪೌಡ್ರ್ ಮಾಡೋದು ಅನ್ನೋದು ನಾನು ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ 1 ಕಪ್ ಬಾದಾಮಿ, 1 ಕಪ್ ಗೋಡಂಬಿ, ಏಲಕ್ಕಿ, ಕಲ್ಸಕ್ಕರೆ, ಪಿಸ್ತಾ ಇಷ್ಟೇ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಲೋಟದಷ್ಟು ನೀರು ಹಾಕಿ, ನೀರೆಲ್ಲ ಚೆನ್ನಾಗಿ ಬಿಸಿ ಆದಮೇಲೆ 1 ಕಪ್ ಬಾದಾಮಿನ ಅದರೊಳಗಡೆ ಹಾಕಬೇಕು. ಒಂದು 5ರಿಂದ 10 ನಿಮಿಷ ಬಾದಾಮಿನ ಚೆನ್ನಾಗಿ ನೀರಲ್ಲೇ ಕುದಿಸ್ಕೋಬೇಕು. ಅದು ಸಿಪ್ಪೆ ಬಿಡೋವರೆಗೂ ಅದು ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಸಿಪ್ಪೆ ಬಿಡಬೇಕು. ಅದು ತಾನಾಗೆ ಸಿಪ್ಪೆ ಆ ಥರ ಹಿಂಗೆ ಅಂದ ತಕ್ಷಣ ಬಿಟ್ಕೊಬಿಡುತ್ತೆ, ಅದು ಗೊತ್ತಾಗುತ್ತೆ. ಸಿಪ್ಪೆ ಎಲ್ಲ ಬಿಡಿಸಾದ್ಮೇಲೆ ಅದನ್ನು ಹಾರಕ್ಕೆ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆರಿದ್ಮೇಲೆ ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದನ್ನು ಬ್ರೌನ್ ಆಗೋವರೆಗೂ ಸ್ವಲ್ಪ ಫ್ರೈ ಆದಮೇಲೆ ಅದ್ರ ಜೊತೆಗೇನೆ ಗೋಡಂಬಿನೂ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಅವೆರಡೂ ಕೂಡ ಲೈಟಾಗಿ ಫ್ರೈ ಆದಮೇಲೆ ಪಿಸ್ತಾನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಈ ಥರ ಲೈಟಾಗಿ ಫ್ರೈ ಆಗಿರುತ್ತೆ. ಅದನ್ನು ಸ್ವಲ್ಪ ಆರಕ್ಕೆ ಬಿಡಬೇಕು. ಅದೆಲ್ಲ ಚೆನ್ನಾಗಿ ಆರಿದ ಮೇಲೆ ಒಂದು ಬ್ಲೆಂಡರ್ನ ತೊಗೊಂಡು ನಾವೆಲ್ಲವನ್ನು ಫ್ರೈ ಮಾಡ್ಕೊಂಡ್ವಲ್ಲ ಅದನ್ನೆಲ್ಲ ಅದರೊಳಗಡೆ ಹಾಕೋಬೇಕು. ಅದರ ಜೊತೆಗೆ ಕಲ್ಸಕ್ಕರೆನೂ ಹಾಕೋಬೇಕು. ಅದರ ಜೊತೆಗೆ ಏಲಕ್ಕಿನೂ ಹಾಕ್ಕೊಂಡು ಎಲ್ಲವನ್ನು ನೀಟಾಗಿ ಪೌಡರ್ ಮಾಡ್ಕೋಬೇಕು. ನಾನೀಗ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಈ ಥರ ಇಷ್ಟು ಪೌಡರ್ ಆದರೆ ಸಾಕು. ಅದು ಸ್ವಲ್ಪ ಬಾಯಿಗೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ. ಹಾಲು ಕಾಯಕ್ಕಿಟ್ಟು ನಾವು ಮಾಡಿಟ್ಕೊಂಡಿರೋ ಪೌಡರ್ನ ಅದರೊಳಗಡೆ ಹಾಕಿ, ಇದಕ್ಕೆ ಕಲ್ಸಕ್ಕರೆ ಹಾಕಿರೋದ್ರಿಂದ ಶುಗರ್ ಹಾಕೋ ಅವಶ್ಯಕತೆ ಇಲ್ಲ. ಬೇಕಾದ್ರೆ ಸ್ವೀಟ್ನೆಸ್ಗೋಸ್ಕರ ನೀವು ಶುಗರ್ ಹಾಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಾದಾಮ್ ಹಾಲು ರೆಡಿ. ಈ ಥರ ಬಾದಾಮ್ ಹಾಲನ್ನ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೇಲಿ ನೀವೇ ಪ್ರೀತಿಯಿಂದ ಮಾಡಿಕೊಟ್ರೆ ರುಚಿನೂ ಚೆನ್ನಾಗಿರುತ್ತೆ, ಮಕ್ಕಳು ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಖುಷಿಯಾಗಿರ್ಬೋದು. ಹಾಗೆ ಇದನ್ನು ಟ್ರೈ ಮಾಡಿ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗುವ ಮುಂದಿನ ಹೆಲ್ತಿ ವಿಡಿಯೋವೊಂದಿಗೆ.